ಎಷ್ಟು ಜನರದ್ದು ಸರ್ ರೇಷನ್ ಕಾರ್ಡು ಬಿಟ್ಟಿರೋದಿನ್ನು ಗೌರ್ಮೆಂಟ್ ಇಂದ ನಮ್ಮ ಪ್ರಧಾನ ಮಂತ್ರಿ ಅವ್ರು ಬಿಟ್ಟವ್ರು, ಅದು ಒಳ್ಳೇದು ಒಪ್ಕೋತೀನಿ. ನೀವೇನಾರು ಅದ್ರ ಮೇಲೆ ಏನಾರು ಮಾಡಿದ್ದೀರಾ? ಇಲ್ಲ. ನಿಮ್ಮ ದುಡ್ಡು ಕೊಡುತ್ತೆ ಕೆಲವನು ಕೊಡ್ರಿ, ಬೇಕಾದ್ರೆ ಮಕ್ಳು ಕಾಲೇಜ್ ಕೊಡ್ರಿ, ರೇಷನ್ ಕಾರ್ಡ್ ಮೇಲೆ ಮಕ್ಳಿಗೆ ಅಡ್ಮಿಷನ್ ಮಾಡ್ಸಕ್ಕೆ ಕೊಡ್ರಿ, ಇವೆಲ್ಲ ಮಾಡ್ಕೊಡ್ಬೇಕಾಯ್ತು. ನೀವು ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಈಗೆಲ್ಲ ಯಾಮರ್ಸ್ಬಿಟ್ಟು ನೀವು ಜನಗಳ ಹತ್ರ ಹಿಂಗೆ ಮಾಡಿಬಿಟ್ರೆ ನಾವೆಲ್ಲ ಎಲ್ಲಿಗೆ ಹೋಗೋಣ? ಡಯಾಲಿಸ್ ಮಾಡಿಸ್ತಾ ಇದೀವಿ ಸರ್ ನಾವು. ಆ ರೇಷನ್ ಕಾರ್ಡ್ ಮೇಲೆ ನಮ್ಗೆ ಫ್ರೀ ಸಿಕ್ಕೈತಿ ಡಯಾಲಿಸು. ಇವಾಗ ಕ್ಯಾನ್ಸಲ್ ಆಗೋರೆ ನಾವೆಲ್ಲಿಗೆ ಹೋಗೋಣ? ನೀವೇನ್ ಕೆಲಸ ಮಾಡ್ಕೊಂಡಿರೋದು? ನಾವು ಮನೆ ಕೆಲಸಕ್ಕೆ ಹೋಗ್ತೀವಿ. ನಿಮ್ದು ಸ್ವಂತ ಮನೆ ಇದೆ? ಇಲ್ಲ. ಕಾರ್ ಇದೆಯಾ ಮನೆಯಲ್ಲಿ? ಏನೂ ಇಲ್ಲ. ಕ್ಯಾನ್ಸಲ್ ಆಗಿದೆ ರೀಸನ್? ನಮ್ಗೆ ಕ್ಯಾನ್ಸಲ್ ಆಗಿಲ್ಲ ಸರ್. ಕ್ಯಾನ್ಸಲ್ ಆದ್ರೆ ಏನ್ ಮಾಡ್ತೀರಾ? ನಾವು ಈ ತಿಂಗಳು ರೇಷನ್ ತಂದಿದ್ವಿ, ಕ್ಯಾನ್ಸಲ್ ಆಗೋರೆ ನಮ್ಗೆ ಹೇಳಿದ್ರೆ ಏನಾದ್ರು ಕ್ಯಾನ್ಸಲ್ ಆಗುತ್ತೆ? ಏನು ಹೇಳಿಲ್ಲ. ಓಕೆ, ಈಗ ಕ್ಯಾನ್ಸಲ್ ಆದ್ರೆ ಏನು ಸಮಸ್ಯೆ ಆಗುತ್ತೆ ಸರ್? ಕ್ಯಾನ್ಸಲ್ ಆದ್ರೆ ಡಯಾಲಿಸ್ ಮಾಡ್ಸಕ್ಕಾಗಲ್ಲ ನಮ್ಗಳಿಗೆ. ಆಮೇಲೆ ನಾವು ಈಗ ಹುಷಾರಿಲ್ಲ ಅಂದ್ರೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗೋದು. ಏನು ಅಂದ್ಕೊಂಡ್ನು ನಮ್ಗೆ ಜ್ವರನೇ ಬರಲಿ ಏನೇ ಬಂದ್ರು ನಮ್ಮ ಮಕ್ಳುಗಳಿಗೆಲ್ಲ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿರೋರು. ಈಗ ಅಲ್ಲೆಲ್ಲ ತೋರಿಸಲ್ಲ ಅಂತ ಅಂದ್ರೆ ದುಡ್ಡು ಎಲ್ಲಿ ತಂದು ಕೊಡೋಣ ನಾವು? ನಿಮ್ಗೆ 2000 ಕಾಸು ಬೇಡ, ನಮ್ಗೆ ರೇಷನ್ ಕಾರ್ಡ್ ಕೊಡ್ರಿ ಸಾಕು. ನಮ್ಮ ಹೆಸರು ಶಾಂತಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.